ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಕ್ತಿ ದೇವಿ ಯಲ್ಲಮ್ಮನ ಗುಡ್ಡದಲ್ಲಿ ಅಕ್ರಮ ಸಾರಾಯಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಮದ್ಯದ ಅಡ್ಡೆಯಾಗ್ತಾ ಇದೆಯಾ ಉತ್ತರ ಕರ್ನಾಟಕದ ಪವಿತ್ರ ಕ್ಷೇತ್ರ ಅನ್ನೋದು ಸದ್ಯದ ಪ್ರಶ್ನೆ. ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳಲ್ಲಿ ಗುಪ್ತವಾಗಿ ಸಾರಾಯಿ ಸೇಲ್ ಮಾಡ್ತಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಶಕ್ತಿ ದೇವಿ ಯಲ್ಲಮ್ಮನ ಗುಡ್ಡದಲ್ಲಿ ಅಕ್ರಮ ಸಾರಾಯಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಮದ್ಯದ ಅಡ್ಡೆ ಆಗ್ತಾ ಇದೆಯಾ ಉತ್ತರ ಕರ್ನಾಟಕದ ಪವಿತ್ರ ಕ್ಷೇತ್ರ ಅನ್ನೋದು ಸದ್ಯದ ಪ್ರಶ್ನೆ. ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳಲ್ಲಿ ಗುಪ್ತವಾಗಿ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಮಾಲೀಕರು ಹಾಗೂ ಅಧಿಕಾರಿಗಳಿಂದ ಪವಿತ್ರ ಕ್ಷೇತ್ರ ಹಾಳಾಗ್ತಾ ಇದೆಯಾ, ದೇಗುಲದ ಆವರಣದಲ್ಲೇ ನಡೀತಾ ಇದೆಯಾ ಮದ್ಯ ಮಾರಾಟ ದಂಧೆ, ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಅಕ್ರಮ ನಡೀತಾ ಇದೆಯಾ, ಹೀಗೆ ಸಾಲು ಸಾಲು ಪ್ರಶ್ನೆಗಳು ಮೂಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಅಕ್ರಮ ಸಾರಾಯಿ ಮಾರಾಟದ ಆರೋಪ ಕೇಳಿ ಬರ್ತಾ ಇದೆ. ದೇವಸ್ಥಾನದ ಆವರಣದಲ್ಲೇ ಹೋಟೆಲ್ ಹಾಗೂ ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳು, ಐಸ್ ಕ್ರೀಮ್ ಅಂಗಡಿಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ ಎನ್ನುವಂಥ ಆರೋಪಗಳು. ಇನ್ನು ಆಡಳಿತಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಕ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ಲವೂ ಗೊತ್ತಿದ್ರೂ ಕೂಡ ಅಬಕಾರಿ ಇಲಾಖೆ ಹಾಗೂ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರಾ? 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಅಂದರೆ ಇದೊಂದು ಪವಿತ್ರ ಕ್ಷೇತ್ರ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಹೀಗಾಗಿ ದೇವಸ್ಥಾನದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ನಿಷೇಧಿಸಲಾಗಿದೆ. ಆದರೂ ಕೂಡ ಈ ರೀತಿ ಅಕ್ರಮವಾಗಿ ದಂಧೆಯನ್ನು ನಡೆಸ್ತಿದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಬರ್ಗಿಲ್ಲ ಸ್ಪ್ರೈಟ್ ಎಷ್ಟು ಅದು? ಅರ್ಧ ಲೀಟರ್ 60 ರೂಪಾಯಿ. ಟೊಬರ್ಗಿಲ್ಲ ರೀ. ಮತ್ತೆ ಅಪ್ಡೇಟ್ ಬೇರೆ ಇಲ್ಲ ಯಾವಲ್ಲ ಹಾಡು ಐಬಿ ಐತ್ರಿ. ಐಬಿ ಐತ್ರಿ 90 ಎಷ್ಟು ವಾಟ್ರ್ 360 ಕನ್ನಡ ಬೇರೆ ಇಲ್ಲ ಅಂದ್ರೆ ಮತ್ತೆ 90 ಯಾವ್ದಾವ ರೀ? ಮತ್ತೈತ್ರಿ ಲಿಪಿಸ್ ಕೊಡ್ರ. ಎಸ್, ನೀವು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ ಭಕ್ತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ, ಈ ರೀತಿ ನಡೀತಾ ಇದೆ ಅಂತ. ನೀವೇನ್ ನೋಡ್ತಾ ಇದ್ರೆ ಒಂದು ಪುಟ್ಟ ಅಂಗಡಿ, ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಇದು. ಇದರಲ್ಲಿ ಮದ್ಯವನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಅಲ್ಲಿ ಬಂದು ಕೇಳ್ತಾರೆ ಇದೆಯಾ ಅಂತ. ಅವಾಗ ಅವರು ಲೋಟ ತೆಗೆದು, ಆ ಪ್ಲಾಸ್ಟಿಕ್ ಲೋಟನ ತೆಗೆದು ಮುಂದ್ಗಡೆ ಇಡ್ತಾ ಇರುವಂಥ ದೃಶ್ಯಗಳನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ ಪವಿತ್ರ ಕ್ಷೇತ್ರ, ಈ ಕ್ಷೇತ್ರದ ಸುತ್ತಮುತ್ತ ಅಂದ್ರೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ರೀತಿ ಮದ್ಯವನ್ನ ಕಂಪ್ಲೀಟ್ ಆಗಿ ನಿಷೇಧಿಸಲಾಗಿದೆ. ಆದರೂ ಕೂಡ ಇಲ್ಲಿ ಐಸ್ ಕ್ರೀಮ್ ಅಂಗಡಿಗಳು ಅಥವಾ ಹೋಟೆಲ್ಗಳಲ್ಲಿ, ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವಂಥ ಆರೋಪಗಳು ಕೇಳಿ ಬಂದಿದೆ. ಮತ್ತೆ ಅಪ್ಡೇಟ್ ಬೇರೆ ಇಲ್ಲ ಯಾವಲ್ಲ ಹಾಡು ಐಬಿ ಐತ್ರಿ. ಐಬಿ ಐತ್ರಿ 90 ಎಷ್ಟು